ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿ ಬಗ್ಗೆ ನೋಡೋಣ. ಮಿಥುನ ಅಂದ್ರೆ ಏನಂತೀವಿ ಇಂಗ್ಲಿಷಲ್ಲಿ ಜೆಮಿನಿ ಅಂತ ಕರಿತೀವಿ. ಮಿಥುನ ರಾಶಿಯವರಿಗೆ ಹೇಳುವುದಕ್ಕೂ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಿಸುತ್ತಾ ನಾವು ಈ ಸಂಚಿಕೆಯನ್ನು ಮುಂದುವರಿಸೋಣ. ಮಿಥುನ ರಾಶಿಯವರಿಗೆ ಹೇಗಿದೆ ಈ ವರ್ಷ ಫಲ ಅಂತ ನೋಡೋದಾದ್ರೆ, ನಮಗೆ 9ನೇ ತಾರೀಕು ನಮಗೆ ಯುಗಾದಿ ಹಬ್ಬ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ 31ರವರೆಗೂ, ಅಲ್ಲಿಗೆ ಮೇ 31ರವರೆಗೂ ಗುರುಬಲ ಚೆನ್ನಾಗೇ ಇದೆ, ಅವ್ರಿಗೆ ಏನು ತೊಂದರೆ ಇಲ್ಲ. ಹಾಗಾಗಿ ಇವರಿಗೆ ಯೋಗ ಫಲನು ಕೂಡ ಅವರಿಗೆ ಇವತ್ತಿನವರೆಗೂ ಇಲ್ಲಿಯವರೆಗೂ ಕೂಡ ಚೆನ್ನಾಗಿ, ಮುಂದೆ 31ನೇ ತಾರೀಕುವರೆಗೂ ಚೆನ್ನಾಗಿದೆ, ಏನು ಭಯ ಪಡುವಂಥದ್ದು ಏನು ಇಲ್ಲ. ಇವರಿಗೆ ತುಂಬಾ ಚೆನ್ನಾಗಿದ್ದು ಆ ನಂತರ 31ರಿಂದ 12ನೇ ಮನೆಯಲ್ಲಿ ನಮಗೆ ಗುರು ಬರ್ತಾನೆ. ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಗುರುವಿನ ಒಂದ್ ಸ್ವಲ್ಪ ಸಂಕಷ್ಟಗಳು ಇವರಿಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ದುಡ್ಡಿನ ಪೋಲಾಗೋದಿರ್ಬೋದು, ಹಣಕಾಸಿನಲ್ಲಿ ತೊಂದರೆ, ಮುಗ್ಗಟ್ಟುಗಳು ಬರಬಹುದು, ಮತ್ತೆ ಅವರಿಗೆ ಮೂಲ ವ್ಯಾಧಿ ತರ ಕಾಯಿಲೆಗಳಿರಬಹುದು, ಅಥವಾ ಕಾಲು ನೋವು ಇರಬಹುದು, ಅಥವಾ ಕೆಮ್ಮು, ಹೊಟ್ಟೆಗೆ ಸಂಬಂಧಿತ ನೋವುಗಳಾಗಿರಬಹುದು. ಬಟ್ ಇವರು ಅತಿ ಹೆಚ್ಚು ಶನಿ, ಇವರಿಗೆ ಗುರು ನೀಚನಾಗಿದ್ದರೂ ಕೂಡ ಇವರಿಗೆ ಶನಿ ಚೆನ್ನಾಗಿದ್ದಾನೆ. ಹಾಗಾಗಿ ಇವರು ಭಯ ಪಡುವಂತ ವಿಷಯನೇ ಇಲ್ಲ, ಇವರಿಗೆ ಯಾವ ದೋಷನೂ ಇಲ್ಲ. ಹಾಗಾಗಿ ಇವರು ಶನಿಯ ದೇವಾಲಯಕ್ಕೆ ಹೋಗಿ, ಇವರಿಗೆ ಶನಿ ಅಷ್ಟಮದಲ್ಲಿರೋದ್ರಿಂದ ಇವರಿಗೆ ಆಯಸ್ಸು, ಆರೋಗ್ಯ ಎಲ್ಲ ಕೊಡ್ತಾನೆ. ನಿಮ್ಗೆ ಯಾವುದೇ ಭಯ ಬೇಡ, ಯಾವುದೇ ಧೈರ್ಯವನ್ನು ಗುಂದಬೇಡಿ, ನಿಮ್ಗೆಲ್ಲ ಒಳ್ಳೆಯದೇ ಆಗುತ್ತೆ. ಸ್ವಲ್ಪ ಮೋಸ ಹೋಗೋ ಚಾನ್ಸ್ ಇರುತ್ತೆ, ಕೇರ್ ಆಗಿರಿ, ನಿಮ್ಮ ಬುದ್ಧಿ ಶಕ್ತಿ ನಿಮ್ಮ ಕೈಯಲ್ಲಿರಲಿ ಅಂತ ಹೇಳ್ತಾ, ಅದ್ರ ಜೊತೆಗೆ ನೀವೇನ್ ಮಾಡಬೇಕು, ಶನಿಯ ದೇವಸ್ಥಾನ ಅಥವಾ ಶನಿಯ ಯಾರು ಶನಿಗೆ ಗಾಡ್ ಫಾದರ್ ಅಂದ್ರೆ ನಾವು ಶಿವ ಅಂತ ಕರಿತೀವಿ, ಶಿವನ ಆರಾಧನೆ ಮಾಡೋದು, ಶನಿ ದೇವರ ಆರಾಧನೆ ಮಾಡೋದು, ಆಂಜನೇಯ ಸ್ವಾಮಿ, ಹನುಮಂತನ ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ಇವರಿಗೆ ಈ ಮಿಥುನ ರಾಶಿಯವರಿಗೆ ಈ ಮುಂದಿನ ವರ್ಷದವರೆಗೂ ಅಷ್ಟೊಂದು ಇವರಿಗೆ ಗುರುಬಲ ಚೆನ್ನಾಗಿರುವುದಿಲ್ಲ, ಆದರೆ ಶನಿ ತುಂಬಾ ಚೆನ್ನಾಗಿರ್ತಾನೆ. ಹಾಗಂತ ಭಯ ಪಡುವುದಾಗದು ಏನೂ ಇಲ್ಲದಂತೆ ನೀವು ಧೈರ್ಯವಾಗಿ ನಿಮ್ಮ ಕ್ಷೇತ್ರಗಳು, ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನೀವು ಕುಕ್ಕೆ ಸುಬ್ರಹ್ಮಣ್ಯ ಇರಬಹುದು, ಕಾಳಹಸ್ತಿ ಇರಬಹುದು, ಈ ದೇವಾಲಯಗಳಿಗೆ ಹೆಚ್ಚು ನೀವು ಹೋಗಿ ಬಂದಿದ್ದೆ ಆದಲ್ಲಿ, ಮತ್ತು ಶನಿದೇವರ ದೇವಾಲಯಗಳಿಗೆ ಪ್ರತಿ ಶನಿವಾರ ವಿಸಿಟ್ ಮಾಡಿ ನೀವು ಅಲ್ಲಿ ದೇವರನ್ನ ನೋಡುವುದಾಗಲಿ, ಅಥವಾ ಹನುಮಂತನ ದೇವಾಲಯಕ್ಕೆ ಮಂಗಳವಾರ ಅಥವಾ ಶನಿವಾರ ಹೋಗುವುದಾಗಲಿ, ಇದನ್ನು ನೀವು ಮಾಡುತ್ತಾ ಬಂದರೆ ಅದ್ರ ಜೊತೆಗೆ ಗುರುವಿನ ಒಂದು ಶಾಂತಿಯನ್ನು ಕೂಡ ನೀವು ಮಾಡಿಕೊಳ್ಳಬಹುದು, ಏನ್ ತಪ್ಪೇನಿಲ್ಲ. ಮಾಡಿಕೊಂಡರೆ ನಿಮಗೆ ನಿಜವಾಗಲು 2024 ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ತೊಂದರೆ ಇಲ್ಲ. ನಿಮಗೆ ಗಟ್ಟಿಯಾದ ಮನಸ್ಸನ್ನು ಮಾಡಿ, ಮತ್ತೆ ಒಂದು ಕಾನ್ಸಂಟ್ರೇಷನ್ ಇರಲಿ, ಡೆಡಿಕೇಶನ್ ಇರಲಿ, ಮಾಡೋದ್ರಲ್ಲಿ ನೀವು ಇಂಟ್ರೆಸ್ಟ್ ಕೊಟ್ಟು ನೀವು ಅದನ್ನ ಮಾಡಿದ್ದೇ ಆಗಿದ್ರೆ ನಿಮ್ಗೆ ಯಾವತ್ತೂ ತೊಂದರೆ ಆಗಲ್ಲ. ಗುರುವಿನ ಬಿಟ್ಟರೆ ಶನಿ ಚೆನ್ನಾಗಿದ್ದಾನೆ, ಅಷ್ಟಮದಲ್ಲಿ ಶನಿ ಇರೋದ್ರಿಂದ ನಿಮಗೆ ಶನಿ ದಶವನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಭಯ ಪಡದೆ, ನೀವು ಧೈರ್ಯವನ್ನು ಗುಂದದೆ ಈ ವರ್ಷ ನೀವು ಧೈರ್ಯವಾಗಿ ಮುನ್ನುಗ್ಗಿ, ಸ್ಥೈರ್ಯ, ಧೈರ್ಯ ಇವೆಲ್ಲ ನಿಮಗೆ ಬೇಕಾಗುತ್ತೆ. ಅದರ ಜೊತೆಗೆ ದೇವಾಲಯಗಳಿಗೆ ವಿಸಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಶನಿ ಇರೋದ್ರಿಂದ ಕೆಲವೊಬ್ರು ದೇವ್ರನ್ನ ನಂಬಲ್ಲ, ನಾಸ್ತಿಕರಿರ್ತಾರೆ, ಆಸ್ತಿಕರಿರ್ತಾರೆ, ಅದರಲ್ಲಿ ಅವ್ರಿಗೆಲ್ಲ ದೇವರು ನಂಬುವಂಥದ್ದು ಈ ಟೈಮಲ್ಲಿ ದೇವ್ರು ನಂಬಬೇಕು, ದೇವ್ರ ಮೇಲೆ ದೇವ್ರನ್ನ ದೇವಸ್ಥಾನಗಳಿಗೆ ಹೋಗ್ಬೇಕು, ದೇವ್ರ ಪೂಜೆ ಮಾಡಬೇಕು ಅನ್ನೋದಿರುತ್ತೆ ಇವರಿಗೆ. ಹಾಗಾಗಿ ಅದು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಮಠಗಳು ನಿಮ್ಗೆ ಗೊರುತ್ತೆ, ಗುರುವಿನ ಒಂದು ಆರಾಧನೆ. ಗುರು ಅಂದ್ರೆ ಒಂದು ಮಠ ಅಂದ್ರೆ ಅಲ್ಲಿ ಯಾರು ಇರ್ತಾರೆ, ಇಂಪಾರ್ಟೆಂಟ್ ಆಗಿ ಗುರುಗಳಿರ್ತಾರೆ. ಮಠಗಳಿಗೆ ಹೋಗಿ ಬರ್ತಕ್ಕದ್ದು, ಫಾರ್ ಎಕ್ಸಾಂಪಲ್ ತಮಿಳುನಾಡು ಕಂಚಿ ಕಾಮೇಶ್ವರಿ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೋದು, ಅಲ್ಲಿ ಮಠ ಇರ್ಬೋದು. ಇಲ್ಲಿ ನಮ್ಮ ಶೃಂಗೇರಿ ಮಠ ಇರ್ಬೋದು, ಮತ್ತೆ ನಮ್ಮ ಶೃಂಗೇರಿ ಆದ ಮೇಲೆ ನಮಗೆ ಶಿರಡಿ ಸಾಯಿಬಾಬಾ ಮಠ ಇರಬಹುದು. ಇಂಥ ದೇವಸ್ಥಾನ, ಇಂಥ ಮಠಗಳ ಮಂದಿರಗಳನ್ನು ನೀವು ಹೋಗಿ ಬಂದಿದ್ದಾದ್ರೆ ನಿಮ್ಮ ಮನಸ್ಸು ಸ್ವಲ್ಪ ಹಗುರವಾಗುತ್ತೆ, ನೆಮ್ಮದಿ ಕಾಣಿಸುತ್ತೆ. ಈಗ ನಿಮ್ಗೆ ಒಂಥರ ನೆಮ್ಮದಿ ಇರಲ್ಲ, ಮನೆಯೊಳಗೆ ಹೋಗಕ್ಕೆ ಬೇಜಾರಾಗ್ತಾ ಇರುತ್ತೆ, ಏನೋ ಒಂಥರ ನಿಮ್ಮ ಮನಸ್ಸಿಗೆ ಅಷ್ಟೊಂದು ಖುಷಿ ಕೊಡೋದಿಲ್ಲ ಈ ವರ್ಷ. ಅದನ್ನೆಲ್ಲ ನೀವು
ಪರಿಹಾರವನ್ನು ಪಡೆದುಕೊಳ್ಳಬೇಕು ಅಂದ್ರೆ ನೀವು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಗುರುವಿನ ಶಾಂತಿ ಮಾಡಿಕೊಳ್ಳಿ. ಅದರ ಜೊತೆಗೆ ಅತಿ ಹೆಚ್ಚು ನೀವು ಸ್ವಲ್ಪ ನೀವು ಲಿಕ್ವಿಡ್ ಆಹಾರಗಳನ್ನ ತಗೊಳ್ಳಿ. ನಿಮಗೆ ಹೊಟ್ಟೆ ನೋವಿನ ಸಂಬಂಧಗಳು ಕಾಯಿಲೆ ಜಾಸ್ತಿ ಬರೋದ್ರಿಂದ ಪಾದ ಉರಿ ಬರೋದು, ಮಂಡಿ ನೋವು ಬರೋದು ಇದೆಲ್ಲ ಆಗುತ್ತೆ. ಆದ ಕಾರಣ ನೀವು ಮರೆಯದೆ ಗುರುವಿನ ಶಾಂತಿ ಅಥವಾ ಶನಿದೇವರ ದೇವಾಲಯ, ಆಂಜನೇಯ ಸ್ವಾಮಿ ದೇವಾಲಯ ಹೋಗುವುದನ್ನು ಮರೆಯದೆ ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಮೊಟ್ಟ ಮೊದಲನೇದಾಗಿ ನಮ್ಮ ಕುಲದೇವರಾದ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರ ವಿಂದಗಳಲ್ಲಿ ನಮಿಸುತ್ತಾ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಅಂತ